ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಭಾರತ ಯುಎಸ್ ವ್ಯಾಪಾರ ಒಪ್ಪಂದ ಮತ್ತಷ್ಟು ಗಟ್ಟಿಯಾಗುವ ಭರವಸೆಯನ್ನ ಮೂಡಿಸಿದ್ದಾರೆ. ಭಾರತಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಭಾರತ ಯುಎಸ್ ವ್ಯಾಪಾರ ಒಪ್ಪಂದ ಮತ್ತಷ್ಟು ಗಟ್ಟಿಯಾಗುವ ಸಾಧ್ಯತೆ. ಸುಂಕ ರದ್ದತಿ ಕಾರ್ಯನಿರ್ವಾಹಕ ಆದೇಶಕ್ಕೆ ಸಹಿ ಹಾಕಿದ್ದಾರೆ. 25% ಸುಂಕ ರದ್ದತಿ ಆದೇಶಕ್ಕೆ ಟ್ರಂಪ್ ಸಹಿ ಹಾಕಿಬಿಟ್ಟಿದ್ದಾರೆ. ವೈಟ್ ಹೌಸ್ ಶ್ವೇತ ಭವನದಿಂದ ಆದೇಶ ಪ್ರತಿ ಬಿಡುಗಡೆಯಾಗಿದೆ. ಈಗಾಗಲೇ ಆಡಿದಂಥ ಹುಚ್ಚಾಟಗಳನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಡೊನಾಲ್ಡ್ ಟ್ರಂಪ್ ಹೇಗೆ ಬೇಕಾಗಿ ಮಾತನಾಡ್ತಾರೆ, ಹೇಗೆ ಬೇಕು ಸುಂಕವನ್ನ ಏರಿಸ್ತಾರೆ, ಕಡಿಮೆ ಮಾಡ್ತಾರೆ. ನಮಗೆ ಗೊತ್ತಿರೋ ಹಾಗೆ ಕಚ್ಚಾ ತೈಲವನ್ನ ರಷ್ಯಾದಿಂದ ಭಾರತಕ್ಕೆ ತರಿಸ್ಕೊಳ್ತಿದ್ದಾರೆ ಅನ್ನುವಂಥ ಒಂದೇ ಒಂದು ಹೊಟ್ಟೆ ಕಿಚ್ಚಿನಿಂದ, ಅಫ್ಕೋರ್ಸ್ ಹೊಟ್ಟೆ ಕಿಚ್ಚೆ ಅದು. ಆ ಕಾರಣಕ್ಕಾಗಿ 25% ಸುಂಕವನ್ನ ವಿಧಿಸಿದ್ರು. ಬಟ್ ಭಾರತ ಮಾತ್ರ ಆ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲೂ ಆರ್ಥಿಕ ಏನು ಏರುಪೇರಾಗ್ತಾ ಇತ್ತು. ಆ ಸಂದರ್ಭದಲ್ಲಿ GDP ಕುಸಿಯುವಂತ ಸಾಧ್ಯತೆ ಇತ್ತು. ನಿಮಗೆ ಗೊತ್ತಿರೋ ಹಾಗೆ ಚಿನ್ನ ಬೆಳ್ಳಿ ರೇಟ್ ಎಷ್ಟಾಗಿತ್ತು, ಎಲ್ಲವೂ ಕೂಡ ವ್ಯಾಪಾರ ನೀತಿಯಿಂದಾದಂಥ ಕೆಲವೊಂದಷ್ಟು ಗೊಂದಲ ಕಾರಣವಾಗಿ ಹೋಗಿತ್ತು. ಹಾಗಿದ್ರೂ ಕೂಡ ಭಾರತ ಮಾತ್ರ ಒಂದು ರೀತಿ ಸಮರ ಸಾರ್ತಾನೆ ಇತ್ತು, ನಾವು ಬೆಂಡ್ ಆಗಬಾರ್ದು ಅಂತ. ಅದ್ರ ಮಧ್ಯದಲ್ಲಿ ಏನು ಮಾಡೋದಕ್ಕಾಗೋದಿಲ್ಲ, ಇವರು ಬಲಿಷ್ಠ ರಾಷ್ಟ್ರವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದಾರೆ ಅನ್ನೋದನ್ನ ಅರಿತು ಡೊನಾಲ್ಡ್ ಟ್ರಂಪ್ 25% ಕೈ ಬಿಟ್ಟು ಆ 25 ಇತ್ತಲ್ಲ, 50ರಲ್ಲಿ 25, ಅದರಲ್ಲಿ 18% ಮಾತ್ರ ತೆರಿಗೆ ಪಾವತಿ ಮಾಡಿ ಅನ್ನೋದಾಗಿ ಆದೇಶದ ಪ್ರತಿಯನ್ನ ವೈಟ್ ಹೌಸ್ನಿಂದ ಬಿಡುಗಡೆ ಮಾಡಿದ್ದಾರೆ. ಇದರಿಂದ ಗೊತ್ತಾಗ್ತಾ ಇದೆ ಭಾರತ ಎಷ್ಟು ಸದೃಢವಾಗಿ ಮುನ್ನುಗ್ತಾ ಇದೆ ಅನ್ನೋದಾಗಿ. ಜೊತೆಗೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಅವರು ಇಷ್ಟ ಬಂದ ರೀತಿಯಲ್ಲಿ ಏನು ತೆರಿಗೆಗಳನ್ನು ವಿಧಿಸ್ತಾ ಇದ್ರು, ಅದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಂತೆ ಗೊತ್ತಾಗ್ತಾ ಇದೆ. ಇದರ ಮಧ್ಯದಲ್ಲಿ ವ್ಯಾಪಾರ ಒಪ್ಪಂದವನ್ನ ಒಪ್ಪಿಕೊಂಡಿದ್ದಾರೆ ಅನ್ನೋದು ಕೂಡ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಏನೇ ಆಗಲಿ ಭಾರತ US ವ್ಯಾಪಾರ ಒಪ್ಪಂದ ಮತ್ತಷ್ಟು ಗಟ್ಟಿಯಾಗಿರೋದು ಇದರ ಮಧ್ಯದಲ್ಲಿ ಅರ್ಥ ಆಗ್ತಾ ಇದೆ. 25% ಸುಂಕ ರದ್ದತಿ ಆದೇಶಕ್ಕೆ ಬಹಳ ಅಧಿಕೃತವಾಗಿ ಸಹಿ ಹಾಕಿದ್ದಾರೆ. ಬರೀ ಹೇಳಿಕೆ ಅಲ್ಲ, ಅಂದ್ರೆ ಈ ಹಿಂದೆ ಅವರ ಟ್ವೀಟ್ ಟ್ರುತ್ ನಲ್ಲಿ ಕೂಡ ಹೇಳಿಕೊಂಡಿದ್ರು ಏನೇನು ಬದಲಾವಣೆ ಆಗತ್ತೆ ಅಂತ. ಬಟ್ ಈಗ ಆದೇಶದ ಪ್ರತಿಗೆ ಸಹಿಯನ್ನ ಹಾಕಿದ್ದಾರೆ. ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದಕ್ಕೆ ನಿಲ್ಲಿಸಲಿದೆ. ಭಾರತ ನೇರ ಹಾಗೆ ಪರೋಕ್ಷ ಆಮದನ್ನ ನಿಲ್ಲಿಸಲಿದೆ. ಹೀಗಾಗಿ ಹೆಚ್ಚುವರಿ ಸುಂಕವನ್ನ ತೆಗೆದುಹಾಕಲಾಗಿದೆ. 25% ದಂಡ ರೂಪದ ಸುಂಕವನ್ನ ಕಡಿತವಾಗಲಿದೆ. ಅಮೆರಿಕ ಇಂಧನ ಉತ್ಪನ್ನಗಳನ್ನ ಭಾರತ ಖರೀದಿ ಮಾಡುತ್ತೆ. ಮುಂದಿನ 10 ವರ್ಷ ರಕ್ಷಣಾ ಸಹಕಾರ ವಿಸ್ತರಣೆಯಾಗತ್ತೆ. ಕಾರ್ಯನಿರ್ವಾಹಕ ಆದೇಶ ಪ್ರತಿಯಲ್ಲಿ ಈ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಇನ್ನು ಅಮೆರಿಕ ಆದೇಶವನ್ನ ಭಾರತವು ಕೂಡ ಒಪ್ಪಿಕೊಂಡಿದೆ. ಇದರಲ್ಲಿ ಯಾವುದೇ ಸಂಧಾನ ಮಾಡ್ಕೊಳ್ಳೋದಿಲ್ಲ ಅಥವಾ ಏನು ನಕಾರವನ್ನ ತೆಗೀಲಿಲ್ಲ. ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಒಪ್ಕೊಂಡಿದ್ದೀವಿ. ಟ್ರಂಪ್ ವೈಯಕ್ತಿಕ ಬದ್ಧತೆಗಾಗಿ ಥ್ಯಾಂಕ್ ಯು ಅನ್ನೋದಾಗಿ ಹೇಳಿಕೊಂಡಿದೆ. ಈ ಒಪ್ಪಂದದಿಂದ ಮೇಕ್ ಇನ್ ಇಂಡಿಯಾಗೆ ಇನ್ನಷ್ಟು ಬಲ ಬರುತ್ತೆ, ಯುವಕರಿಗೂ ಕೂಡ ಉದ್ಯೋಗಗಳು ಸಿಗತ್ತೆ ಅನ್ನೋದಾಗಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಅಂದ್ರೆ ಮುಂದಿನ 10 ವರ್ಷದ ರಕ್ಷಣಾ ಸಹಕಾರ ವಿಸ್ತರಣೆಯನ್ನ ಗಮನದಲ್ಲಿಟ್ಕೊಂಡು 25% ದಂಡ ರೂಪದ ಸುಂಕವನ್ನ ಕಡಿತ ಮಾಡಿರೋದು. ಹಾಗಾಗಿ ಹೆಚ್ಚುವರಿ ಸುಂಕ 25 ಇತ್ತಲ್ಲ, ಅದನ್ನ ಕಡಿತ ಮಾಡಿ 18ಕ್ಕೆ ತೆರಿಗೆಯನ್ನ ತಂದು ಇಡಿಸಿರೋದು. ಎಲ್ಲ ವಿಚಾರವನ್ನ ಬಹಳ ಸಂತಸ ಆಗತ್ತೆ. ಯಾಕಂತ ಹೇಳಿದ್ರೆ ಕೇವಲ ಹೇಳಿಕೆ ಆಗಿಲ್ಲ, ಇದು ಆದೇಶಕ್ಕೆ ಟ್ರಂಪ್ ಅಧಿಕೃತವಾಗಿ ಸಹಿ ಹಾಕಿದ್ದಾರೆ. ವೈಟ್ ಹೌಸ್ನಿಂದ ಆದೇಶ ಪ್ರತಿ ಕೂಡ ಬಿಡುಗಡೆ ಆಗಿದೆ. ಹೀಗಾಗಿ ಅಮೆರಿಕ ಆದೇಶವನ್ನ ಕೂಡ ಭಾರತ ಬಹಳ ಸಂತೋಷವಾಗಿ ಒಪ್ಕೊಂಡಿರೋದು ಕೂಡ ಗೊತ್ತಾಗ್ತಾ ಇದೆ.